everyone fine. ಶೀಘ್ರದಲ್ಲೇ ಜೈಲಿನಿಂದ ಹೊರ ಬರ್ತಾರ ನಟ ದರ್ಶನ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. 57ನೇ ಸಿಸಿಎಚ್ ಕೋರ್ಟ್ಗೆ ದರ್ಶನ್ ಪರ ವಕೀಲರಿಂದ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಶೀಘ್ರದಲ್ಲೇ ಜೈಲಿನಿಂದ ಹೊರ ಬರ್ತಾರ ನಟ ದರ್ಶನ್ ಅನ್ನುವ ಪ್ರಶ್ನೆ ಯಾಕೆ ಅಂತಂದ್ರೆ, ಇಲ್ಲಿವರೆಗೂ ಅವರು ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿರ್ಲಿಲ್ಲ. ವೇಟ್ ಅಂಡ್ ಸಿ ಅಂತ ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಮೇಲೆ ಮಾಡೋಣ ಅಂತ ಇದ್ರು, ಅದೇನೋ ಗೊತ್ತಿಲ್ಲ. ಇದೇ ಪ್ರಕರಣದಲ್ಲಿ ಇದ್ದಂತ ಬೇರೆ ಬೇರೆ ಆರೋಪಿಗಳು ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ದರ್ಶನ್ ಮಾತ್ರ ಮಾಡಿರ್ಲಿಲ್ಲ. ಸಾಕಷ್ಟು ಪ್ರಶ್ನೆಗಳಿತ್ತು, ಯಾಕೆ ಮಾಡ್ತಾ ಇಲ್ಲ ಅಂತ. ಫೈನಲಿ ಇದೀಗ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. 57ನೇ ಸಿಸಿಎಚ್ ಕೋರ್ಟ್ಗೆ ದರ್ಶನ್ ಪರ ವಕೀಲರಿಂದ ಅರ್ಜಿ ಸಲ್ಲಿಕೆ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಕೊಲೆ ಕೇಸ್ನಲ್ಲಿ ಜೈಲಿನಲ್ಲೇ 100ಕ್ಕೂ ಹೆಚ್ಚು ದಿನ ಪೂರೈಸಿದ್ದಾರೆ ನಟ. ನಿನ್ನೆ ಜಾಮೀನು ಅರ್ಜಿಗೆ ಸಹಿ ಮಾಡಿದ್ದಾರೆ ನಟ ದರ್ಶನ್. ಇವತ್ತೇ ನಿರ್ಧಾರವಾಗುತ್ತಾ ಕೊಲೆ ಆರೋಪಿ ದರ್ಶನ್ನ ಬೇಲ್ ಭವಿಷ್ಯ ಅನ್ನುವಂತ ಪ್ರಶ್ನೆ ಇದೀಗ ಹುಟ್ಕೊಳ್ತಾ ಇದೆ. ಇವತ್ತೇ ಅರ್ಜಿಯನ್ನ ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ. ಬಹುತೇಕ ಮಟ್ಟಿಗೆ ಇವತ್ತೇ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳುವಂತ ಸಾಧ್ಯತೆ ಇದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಹಾಗಿದ್ರೆ ಇವತ್ತು ಜಾಮೀನು ಅರ್ಜಿ ವಿಚಾರಣೆಯನ್ನ ನಡೆಸಿ ಇವತ್ತೇನಾದ್ರೂ ಬೇಲ್ ಸಿಗತ್ತಾ, ಬೇಲ್ ಸಿಗಲ್ವಾ, ತೀರ್ಪನ್ನ ಕಾಯ್ದಿರಿಸ್ತಾರಾ, ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇಲ್ಲಿವರೆಗೂ ನಟ ದರ್ಶನ್ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿರ್ಲಿಲ್ಲ. ಆದ್ರೆ ನಿನ್ನೆ ಜಾಮೀನು ಅರ್ಜಿಗೆ ಸಹಿಯನ್ನ ಮಾಡಿದ್ರು ನಟ ದರ್ಶನ್. ಅವರ ಪರ ವಕೀಲರು ಜಾಮೀನು ಅರ್ಜಿ ಸಲ್ಲಿಕೆಯನ್ನ ಕೋರ್ಟ್ಗೆ ಮಾಡಿದ್ದಾರೆ. ಸೊ ವಿಚಾರಣೆ ಇವತ್ತೇ ನಡೆಯುವಂತ ಸಾಧ್ಯತೆ ಬಹುತೇಕ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. 57ನೇ ಸಿಸಿಎಚ್ ಕೋರ್ಟ್ಗೆ ದರ್ಶನ್ ಪರ ವಕೀಲರಿಂದ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ನೋಡಿ, ಬರೋಬ್ಬರಿ 101, 102 ದಿನಗಳಾಯ್ತು ನಟ ದರ್ಶನ್ ಜೈಲಿಗೆ ಹೋಗಿ ಕೊಲೆಯ ಆರೋಪದ ಅಡಿಯಲ್ಲಿ. ಇಲ್ಲಿವರೆಗೂ ಕಾನೂನು ಹೋರಾಟ ಅಂತ ಅವರು ಮಾಡಿದ್ದು ಊಟಕ್ಕೊಂದು, ಮತ್ತೊಂದು ಸರ್ಜಿಕಲ್ ಚೇರ್ ಬೇಕು ಅಂತ ಕೇಳ್ಕೊಂಡಿದ್ರು, ಮತ್ತೆ ಟಿವಿ ಬೇಕು ಅಂತ ಕೇಳ್ಕೊಂಡಿದ್ರು. ಅವರು ಕಾನೂನು ಹೋರಾಟ ಅಂತ ಮಾಡಿದ್ದು ಊಟಕ್ಕೆ. ಸೊ ಅದನ್ನು ಹೊರತುಪಡಿಸಿದ್ರೆ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿರ್ಲಿಲ್ಲ. ಜಾಮೀನು ಬೇಕು ಅಂತ ಯಾವುದೇ ಅರ್ಜಿಯನ್ನ ಸಲ್ಲಿಕೆ ಮಾಡಿರ್ಲಿಲ್ಲ. ಕೋರ್ಟ್ ಮುಂದೆ ಬೇಡಿಕೆಯನ್ನು ಕೂಡ ಇಟ್ಟಿರ್ಲಿಲ್ಲ. ಈಗ ಮೊದಲ ಬಾರಿಗೆ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. 101, 102 ದಿನಗಳ ಆದ್ಮೇಲಾದರೂ ಜಾಮೀನು ಸಿಗತ್ತಾ? ಈಗನೇ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿರೋದ್ರಿಂದ ಸಿಗಬಹುದಾ? ಹತ್ರ 100 ದಿನ ಕಳೆದು ಬಿಟ್ಟಿದೆ. ಯಾವಾಗ ವಾಪಸ್ ಬರ್ತಾರೆ, ಬಂದೇ ಬರ್ತಾರೆ, ಇವತ್ತು ಬರ್ತಾರೆ, ನಾಳೆ ಬರ್ತಾರೆ, 15 ದಿನದಲ್ಲಿ ಬರ್ತಾರೆ ಅಂತ ಅವರ ಅಭಿಮಾನಿಗಳು, ಅವರ ಸ್ನೇಹಿತರು, ಅವರ ಕುಟುಂಬಸ್ಥರು ಕಾಯ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಅವರ ಅಭಿಮಾನಿಗಳಿಗೆ ಇದ್ದಂತ ಪ್ರಶ್ನೆ, ಯಾಕೆ ಜಾಮೀನು ಅರ್ಜಿ ಸಲ್ಲಿಕೆ ಮಾಡ್ತಾ ಇಲ್ಲ ಅಂತ. ಫೈನಲಿ ಜಾಮೀನು ಅರ್ಜಿ ಸಲ್ಲಿಕೆಯೂ ಆಗಿದೆ. ಇವತ್ತೇ ವಿಚಾರಣೆಯನ್ನ ನಡೆಸುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಜಾಮೀನು ಅರ್ಜಿ ಸಲ್ಲಿಕೆ ಆಗಿದೆ, ಇವತ್ತೇ ವಿಚಾರಣೆ ನಡೆಯುತ್ತಾ? ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಜಾಮೀನು ಅರ್ಜಿ ಸಲ್ಲಿಕೆಯನ್ನು ಮಾಡಿರುವಂತದ್ದು 57ನೇ ನ್ಯಾಯಾಲಯದಲ್ಲಿ ಈ ಒಂದು ಜಾಮೀನು ಅರ್ಜಿ ದರ್ಶನ್ ಮತ್ತು ಅವರ ಗ್ಯಾಂಗ್ ಏನಿತ್ತು, ಅವರು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿರುತ್ತೆ. ಹಿಂದೆ ಅರ್ಜಿ ವಿಚಾರಣೆ ಆಗ್ಬೇಕು ಅಂತೇಳಿ ಏನು ಆರೋಪಿಗಳ ಪರ ವಕೀಲರು ಕೂಡ ಮನವಿಯನ್ನು ಮಾಡ್ಕೊಂಡಿದ್ರು. ಏನಲ್ಲಿ ಇವತ್ತೇ ಅರ್ಜಿ ವಿಚಾರಣೆ ಆಗುವ ಸಾಧ್ಯತೆ ಕೂಡ ಇರುವಂತದ್ದು. ಇನ್ನು ಇಡೀ ಅವರ ಜಾಮೀನು ಅರ್ಜಿ ಸಲ್ಲಿಕೆಯನ್ನು ಮಾಡಿದ್ರು. ಅದರಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರ ಪಾತ್ರ ಏನಿರೋದನ್ನ ದೋಷಾರೋಪಣಾ ಪಟ್ಟಿ ಏನಿತ್ತು ಅದನ್ನ ತೆಗೆದುಕೊಂಡು ಅದರಲ್ಲಿರುವಂತಹ ಅಂಶಗಳನ್ನ ಆಯ್ಕೆ ಮಾಡಿ ಅದನ್ನ ಗ್ರೌಂಡ್ಸ್ ಅನ್ನ ಆಧಾರವಿಟ್ಕೊಂಡು ಜಾಮೀನನ್ನು ಕೋರಿರುವಂತದ್ದು. ಅಂದ್ರೆ ಇಡೀ ಘಟನೆ ನಡೆದ ಸಂದರ್ಭದಲ್ಲಿ ಯಾರಿದ್ರು ಯಾರಿಲ್ಲ ಮತ್ತು ಇದರ ಉದ್ದೇಶ ಏನಾಗಿತ್ತು, ಉದ್ದೇಶ ಪೂರ್ವಕವಾಗಿ ಯಾರನ್ನು ಕೂಡ ಹತ್ಯೆ ಮಾಡುವಂತಹ ಉದ್ದೇಶ ಯಾರಿಗೂ ಕೂಡ ಇರ್ಲಿಲ್ಲ. ಈಗ ಹಲವು ಗ್ರೌಂಡ್ಸ್ ಗಳನ್ನ ಇಟ್ಕೊಂಡು ಇವರು ಜಾಮೀನು ಅರ್ಜಿಯನ್ನು ಕೋರಿರುವಂತದ್ದು. ಸೊ ಹಿಂದೆ ಅರ್ಜಿಯನ್ನ ಅಡ್ಮಿಟ್ ಮಾಡ್ಕೊಂಡು ನ್ಯಾಯಾಲಯ ಇವತ್ತೇ ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳುತ್ತಾ ಇಲ್ಲ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗತ್ತೆ. ನೀತಿ ಅಂದ್ರೆ ಸಂತೋಷ, ಆ ತರದೊಂದು ಅವಕಾಶ ಅಂದ್ರೆ ಇವತ್ತೇ ಜಾಮೀನು ಅರ್ಜಿ ಸಲ್ಲಿಕೆ ಆಗಿದ್ದು, ಇವತ್ತೇ ವಿಚಾರಣೆ ನಡೆಯುವಂತದ್ದು ಹಿಂದೆ ಎಲ್ಲ ಆಗಿದ್ಯಾ? ಸಾಧ್ಯತೆಗಳು ಸಾಕಷ್ಟು ಇರುತ್ತೆ ನೀತಿ. ಅದು ನ್ಯಾಯಾಲಯದ ಅವಗಾಹನೆಗೆ ಬಿಟ್ಟಿರುವಂತದ್ದು. ಆಗುತ್ತೆ ಆಗಲ್ಲ ಅಂತ ಯಾವ್ದನ್ನೂ ಕೂಡ ನಾವು ಖಂಡಿತವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಈ ಪ್ರಕರಣನ ನಾವು ಗಮನಿಸ್ತಾ ಹೋದ್ರೆ ಈ ಹಿಂದೆ ಕೂಡ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪವಿತ್ರ ಗೌಡ ಇರ್ಬೋದು, ಇನ್ನಿತರ ಆರೋಪಿಗಳು ಡಿ ಗ್ಯಾಂಗ್ ಏನಿತ್ತು ಆ ಗ್ಯಾಂಗ್ನ ಹಲವರು ಒಂದು ಜಾಮೀನು ಅರ್ಜಿಯನ್ನು ಕೂಡ ಸಲ್ಲಿಕೆಯನ್ನು ಮಾಡಿದ್ರು. ಸೊ ಅದು ಹೈಕೋರ್ಟ್ಗಳು ಕೂಡ ಹಾಕೊಂಡಿದ್ರು, ಬೇರೆ ಬೇರೆ ಕೋರ್ಟ್ಗಳು ಹಾಕೊಂಡ ಸಂದರ್ಭದಲ್ಲಿ ಅದನ್ನ ಕಾನೂನು ಪ್ರಕ್ರಿಯೆ ಮೊದಲು ಸೆಷನ್ ಕೋರ್ಟ್ ಮುಖಾಂತರ ಏನು ದೋಷಾರೋಪಣಾ ಪಟ್ಟಿ ಆದ ನಂತರ ಅಲ್ಲಿಂದನೇ ಅರ್ಜಿಯನ್ನ
ಹಾಕಬೇಕು ಅನ್ನೋ ಇರುವ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಹಾಕಿದಂತ ಅರ್ಜಿಯನ್ನು ವಾಪಸ್ ಹಿಂಪಡ್ಕೊಂಡಿದ್ರು. ಈಗ ದೋಷಾರೋಪಣೆ ಪಟ್ಟಿಯನ್ನು ಕೂಡ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಇದಾದ ನಂತರ ಕೆಲ ದಿನಗಳ ನಂತರ ಅವ್ರಿಗೆ ಬೇಕಾಗಿದ್ದಂತ ಇಡೀ ಪ್ರಕರಣ ಚಾರ್ಜ್ ಶೀಟ್ ಕಾಪಿ ಇರ್ಬೋದು, ಎವಿಡೆನ್ಸ್ ಗಳು ಏನೇನ್ ಹಾಕಿದ್ರೆ ಡಿಜಿಟಲ್ ಎವಿಡೆನ್ಸ್ ಗಳು ಕಾಪಿ ವರದಿಗಳಿರ್ಬೋದು, ಇವೆಲ್ಲವೂ ಕೂಡ ಕೊಡಬೇಕು ಅಂತ ನ್ಯಾಯಾಲಯದಲ್ಲಿ ಮನವಿಯನ್ನು ಮಾಡಿಸಿದ್ರು. ಅದರಂತೆ ನ್ಯಾಯಾಲಯ ಕೂಡ ಆರೋಪಿಗಳ ಪರ ವಕೀಲರಿಗೆ ಒಂದು ಕಾಪಿಯನ್ನು ಕೊಡಬೇಕು ಅಂತ ಸೂಚನೆಯನ್ನು ಕೊಟ್ಟಿತ್ತು. ಅದರಂತೆ ಎಲ್ಲಾ ರೀತಿಯ ಮಾಹಿತಿಯನ್ನು ಪಡೆದುಕೊಂಡು ಅರ್ಜಿಯನ್ನು ಸಲ್ಲಿಕೆಯನ್ನ ಮಾಡಿರುವಂತದ್ದು. ಅರ್ಜಿ ಸಲ್ಲಿಕೆ ನಂತರ ಕೋರ್ಟ್ ಹಿಂದೆ ವಿಚಾರಣೆ ತೆಗೆದುಕೊಳ್ಳಬಹುದು, ಇಲ್ಲ ಅದಕ್ಕೆ ಡೇಟ್ ಕೂಡ ಕೊಡೋ ಸಾಧ್ಯತೆ ಕೂಡ ಇರಬಹುದು. ನೀತಿ. ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.